ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಆದ್ಯಾಸ್ ಹೋಮ್ ಕುಕಿಂಗ್ ಚಾನಲ್. ಇವತ್ತು ನಾವು ಮಾಡ್ತಾ ಇದ್ದೀವಿ ಸಖತ್ ಟೇಸ್ಟಿ ಮತ್ತು ಡಿಫ್ರೆಂಟ್ ಆದಂಥ ದೋಸೆ. ಅದೇನಂದರೆ ಪಿಜ್ಜಾ ದೋಸೆ ಅಂತಾದರೂ ಹೇಳ್ಬೋದು ಅಥವಾ ಚೀಸ್ ದೋಸೆ ಅಂತಾದರೂ ಹೇಳ್ಬೋದು. ಸಖತ್ ಟೇಸ್ಟಿಯಾಗಿರುತ್ತೆ. ಹಾಗಾದರೆ ಬನ್ನಿ ಈ ಟೇಸ್ಟಿ ಆದಂಥ ಪಿಜ್ಜಾ ದೋಸೆ ಹೇಗೆ ಮಾಡೋದು ಅಂತ ನೋಡೋಣ. ವಿಡಿಯೋನ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಇನ್ನೂ ಯಾರೆಲ್ಲ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅವರು ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ, ಹಾಗೆ ಪಕ್ಕದಲ್ಲೇ ಕಾಣುವಂಥ ಬೆಲ್ ಐಕಾನ್ ಮೇಲೆ ಪ್ರೆಸ್ ಮಾಡೋದನ್ನು ಮಾತ್ರ ಮರಿಬೇಡಿ ಫ್ರೆಂಡ್ಸ್. ನೋಡಿ, ಮೊದಲು ನಾನಿಲ್ಲಿ ಹೆಂಚನ್ನ ನೀಟಾಗಿ ಒರೆಸಿ ತೊಗೊಂಡಿದ್ದೀನಿ. ಹೆಂಚು ಕಾದ್ಮೇಲೆ ಈ ರೀತಿ ದೋಸೆ ಹಿಟ್ಟನ್ನು ಇದ್ರ ಮೇಲೆ ಈ ರೀತಿ ಹರಡ್ಕೊತಾ ಇದ್ದೀನಿ. ತುಂಬ ತೆಳ್ಳಗೆ ಹಾಕೊಳೋದಕ್ಕೆ ಹೋಗಬೇಡಿ, ಯಾಕಂದರೆ ಇದ್ರ ಮೇಲೆ ನಾವು ವೆಜಿಟೇಬಲ್ಸ್ ಎಲ್ಲ ಹಾಕೋದ್ರಿಂದ. ಈಗ ನಾನಿಲ್ಲಿ ಜಸ್ಟ್ 1 ಸ್ಪೂನ್ ಅಷ್ಟು ಎಣ್ಣೆನ ಹಾಕೋತಾ ಇದ್ದೀನಿ. ಈ ರೀತಿ ಸುತ್ತಲೂ ಒಂದು ಸ್ವಲ್ಪ ಎಣ್ಣೆನ ಹಾಕ್ಕೊಳ್ಳಿ. ಈಗ ನೆಕ್ಸ್ಟ್ ಅದ್ರ ಮೇಲೆ ನಾನು ಪಿಜ್ಜಾ ಸಾಸ್ನ ಹಾಕೋತಾ ಇದ್ದೀನಿ. ಪಿಜ್ಜಾ ಸಾಸ್ ಇಲ್ಲಾಂದರೆ ಸಿಜ್ವಾನ್ ಸಾಸ್ ಆದರೂ ಹಾಕ್ಕೊಡ್ಬೋದು, ಇಲ್ಲಾಂದರೆ ಟೊಮೆಟೊ ಕೆಚಪ್ ಬರುತ್ತಲ್ಲ ಅದನ್ನು ಬೇಕಿದ್ದರೂ ನೀವು ಹಾಕ್ಕೋಬೋದು. ನಿಮಗೆ ಯಾವ್ದು ಅವೈಲಬಲ್ ಇದೆ ಅದನ್ನೇ ನೀವಿಲ್ಲಿ ಯೂಸ್ ಮಾಡಿ. ನೀಟಾಗಿ ಅದನ್ನು ಸ್ಪ್ರೆಡ್ ಮಾಡ್ಕೊಳ್ಳಿ. ಈಗ ಅದ್ರ ಮೇಲೆ ಒಂದು ಸ್ವಲ್ಪ ಬೆಣ್ಣೆನ ಹಾಕ್ಕೊತಾ ಇದ್ದೀನಿ. ಬೆಣ್ಣೆ ಹಾಕೋದ್ರಿಂದ ದೋಸೆ ಟೇಸ್ಟು ಸಖತ್ ಜಾಸ್ತಿ ಆಗುತ್ತೆ, ತುಂಬ ಚೆನ್ನಾಗಿರುತ್ತೆ. ಈಗ ಅದ್ರ ಮೇಲೇ ನಾನು ಸಣ್ಣದಾಗಿ ಕಟ್ ಮಾಡಿರುವಂಥ ಈರುಳ್ಳಿನ ಹಾಕೋತಾ ಇದ್ದೀನಿ. ನೆಕ್ಸ್ಟ್ ಅದಕ್ಕೆ ಒಂದು ಸ್ವಲ್ಪ ತುರಿದಿರೋಂಥ ಕ್ಯಾರೆಟ್ನ ಇಲ್ಲಿ ಸೇರಿಸ್ಕೊತಾ ಇದ್ದೀನಿ. ನಿಮಗೆ ಯಾವುದೆಲ್ಲ ತರಕಾರಿ ಇಷ್ಟ ಆಗುತ್ತೆ ನೀವು ಅದನ್ನೆಲ್ಲ ಹಾಕ್ಕೋಬೋದು. ಮಶ್ರೂಮ್ಸ್ನೂ ಕೂಡ ನೀವು ಇಲ್ಲಿ ಹಾಕ್ಕೋಬೋದು. ಅಂದರೆ ಬೇಸಿಕ್ಕಾಗಿ ನಾನು ಹಾಕೋದನ್ನು ತೋರಿಸ್ತಾ ಇದ್ದೀನಿ. ಇದಕ್ಕೆ ನಾನು ಕ್ಯಾಪ್ಸಿಕಮ್ನ ಕಟ್ ಮಾಡಿ ಹಾಕೋತಾ ಇದ್ದೀನಿ. ನೆಕ್ಸ್ಟ್ ಇದಕ್ಕೆ ಒಂದು ಸ್ವಲ್ಪ ಟೊಮೆಟೋಸ್ನ ಕೂಡ ಸಣ್ಣದಾಗಿ ಕಟ್ ಮಾಡಿರೋದನ್ನು ಹಾಕೋತಾ ಇದ್ದೀನಿ. ಈಗ ಅದನ್ನೆಲ್ಲನೂ ಬೆಣ್ಣೆ ಜೊತೆ ಮಿಕ್ಸ್ ಮಾಡ್ತಾ ದೋಸೆ ಫುಲ್ಲು ಸುತ್ತಲೂ ಕೂಡ ನೀಟಾಗಿ ಹರಡ್ಕೊಡಿ. ನಿಮಗೆ ಬೇಕಂದರೆ ಇನ್ನೂ ಸ್ವಲ್ಪ ಜಾಸ್ತಿ ತರಕಾರಿಗಳನ್ನ ಇದಕ್ಕೆ ಹಾಕ್ಕೋಬೋದು. ನಿಮಗೆ ಇಷ್ಟ ತಕ್ಕಾಗೆ ಜಾಸ್ತಿ ಕಮ್ಮಿ ಸ್ಟಫಿಂಗ್ಸ್ನ ನೀವಿಲ್ಲಿ ನೋಡಿ ಹಾಕ್ಕೋಬೋದು. ಸ್ವೀಟ್ ಕಾರ್ನ ಕೂಡ ನೀವಿಲ್ಲಿ ಸೇರಿಸ್ಕೊಳ್ಬೋದು. ನಿಮಗೆ ಇಷ್ಟ ಆಯಿತು ಅಂದರೆ ಪನ್ನೀರನ್ನ ಕೂಡ ನೀವಿಲ್ಲಿ ಹಾಕ್ಕೋಬೋದು. ತುಂಬಾ ಚೆನ್ನಾಗಿರುತ್ತೆ. ನಿಮ್ಗೆ ಇಷ್ಟವಾಗುವಂಥ ಪಿಜ್ಜಾ ಟಾಪಿಂಗ್ಸ್ ಏನು ಬೇಕಾದರೂ ನೀವಿಲ್ಲಿ ಸೇರಿಸ್ಕೊಬೋದು. ನಾನು ಇದಕ್ಕಿಂತ ಮುಂಚೆ ಕೂಡ ಬೆಣ್ಣೆ ದೋಸೆ ಮತ್ತು ಪೇಪರ್ ದೋಸೆ ಎಲ್ಲನೂ ಹೇಗೆ ಮಾಡೋದು ಅಂತ ಅಪ್ಲೋಡ್ ಮಾಡಿದ್ದೀನಿ. ನೋಡಿಲ್ಲ ಅಂದರೆ ಅದ್ರ ಲಿಂಕ್ನ ಡಿಸ್ಕ್ರಿಪ್ಷನ್ ಹಾಕಿರ್ತೀನಿ, ಪ್ಲೀಸ್ ಅದನ್ನು ಕೂಡ ಚೆಕ್ ಮಾಡ್ಕೊಳ್ಳಿ. ಈಗ ಅದ್ರ ಮೇಲೆ ನಾನು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಕಟ್ ಮಾಡಿರೋದನ್ನು ಈ ರೀತಿ ಹಾಕೋತಾ ಇದ್ದೀನಿ. ಇದರಿಂದ ಕೂಡ ಅಷ್ಟೇ ತುಂಬ ಟೇಸ್ಟ್ ಬರುತ್ತೆ, ಅದರಿಂದ ನಾನು ಕೊತ್ತಂಬರಿನ ಹಾಕೋತಾ ಇದ್ದೀನಿ. ನೀವು ಬೇಡ ಅಂದರೆ ಸ್ಕಿಪ್ ಕೂಡ ಮಾಡ್ಬೋದು. ಕೊನೆಯದಾಗಿ ನಾನಿಲ್ಲಿ ಅದಕ್ಕೆ ತುರಿದಿರೋ ಅಂಥ ಮೊಸರೆಲ್ಲಾ ಚೀಸ್ನ ಇಲ್ಲಿ ಸೇರಿಸ್ಕೊತಾ ಇದ್ದೀನಿ. ನೋಡಿ ಫ್ರೆಂಡ್ಸ್, ಈ ಪ್ರೊಸೀಜರ್ ತುಂಬ ಲಾಂಗ್ ಇರೋದ್ರಿಂದ ನೀವು ಗ್ಯಾಸ್ನ ಫುಲ್ ಲೋ ಫ್ಲೇಮಲ್ಲಿ ಇಟ್ಕೊಂಡು ಇದನ್ನೆಲ್ಲನೂ ನೀವು ಮಾಡ್ಕೋಬೇಕಾಗತ್ತೆ. ಇಲ್ಲಾಂದರೆ ದೋಸೆ ಸೀದೋಗಿಬಿಡುತ್ತೆ ಮತ್ತು ಚೀಸ್ ಬೇಗ ಮೆಲ್ಟ್ ಆಗೋದಿಲ್ಲ, ಅಂದರೆ ನಿಮಗೆ ತಿನ್ನೋವಾಗ ಮಜಾ ಬರೋದಿಲ್ಲ. ಅದಕ್ಕೋಸ್ಕರ ದೋಸೆ ಒಂದು ಸತಿ ಹಾಕಿದ್ಮೇಲೆ ಫ್ಲೇಮ್ನ ಫುಲ್ ಕಂಪ್ಲೀಟಾಗಿ ಲೋಗೆ ಇಟ್ಕೊಳ್ಳಿ. ಈಗ ನಾನು ಇದಕ್ಕೆ ಫುಲ್ಲು ತುರಿದಿರೋ ಅಂಥ ಮೊಸರೆಲ್ಲಾ ಚೀಸ್ನ ಇಲ್ಲಿ ಹಾಕ್ಕೋತಾ ಇದ್ದೀನಿ. ನಿಮ್ಮ ಟೇಸ್ಟ್ ತಕ್ಕಾಗೆ ಜಾಸ್ತಿ ಕಮ್ಮಿ ಕೂಡ ನೀವು ಮಾಡ್ಕೋಬೋದು. ಈಗ ನೋಡಿ, ನೀಟಾಗಿ ನಾನು ಚೀಸ್ನೆಲ್ಲನೂ ಸ್ಪ್ರೆಡ್ ಮಾಡ್ಕೊತಾ ಇದ್ದೀನಿ. ಮತ್ತು ಅದ್ರ ಮೇಲೆ ಎಕ್ಸ್ಟ್ರಾ ಫ್ಲೇವರ್ಗೋಸ್ಕರ ನಾನಿಲ್ಲಿ ಆರಿಗ್ಯಾನೋನ ಹಾಕೋತಾ ಇದ್ದೀನಿ. ಈ ಪಿಜ್ಜಾ ಜೊತೆ ಎಲ್ಲ ಬಂದಿರುತ್ತಲ್ಲ ಫ್ರೆಂಡ್ಸ್, ಅದೇ ಪ್ಯಾಕೆಟ್ನ ನಾನು ಯೂಸ್ ಮಾಡ್ತಾ ಇದ್ದೀನಿ. ನೀವು ಬೇಕಾದ್ರೆ ಇಟಾಲಿಯನ್ ಹರ್ಬ್ಸ್ನ ಕೂಡ ಯೂಸ್ ಮಾಡ್ಬೋದು. ನನ್ನ ಮನೇಲಿ ಇದು ಅವೈಲಬಲ್ ಇತ್ತು, ನಾನು ಅದಕ್ಕೋಸ್ಕರ ಆರಿಗ್ಯಾನೋನ ಇದ್ದ ಪ್ಯಾಕೆಟ್ನ ಯೂಸ್ ಮಾಡ್ತಾ ಇದ್ದೀನಿ. ನೆಕ್ಸ್ಟ್ ಇದಕ್ಕೆ ಸ್ವಲ್ಪ ಎಕ್ಸ್ಟ್ರಾ ಸ್ಪೈಸಿನೆಸ್ಗೋಸ್ಕರ ಇಲ್ಲಿ ನಾನು ಚಿಲ್ಲಿ ಫ್ಲೇಕ್ಸ್ನ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಹೀಗೆ ಇದನ್ನು ಒಂದು ಲಿಡ್ ಈ ಥರ ಕ್ಲೋಸ್ ಮಾಡಿ ಆ ಚೀಸ್ ಎಲ್ಲ ಮೆಲ್ಟ್ ಆಗಬೇಕು, ಅಲ್ಲಿವರೆಗೂ ಇದನ್ನು ಬಿಡಿ. ಒಂದು 5 to 6-7 ಮಿನಿಟ್ಸ್ ಬಿಟ್ಟರೆ ಸಾಕು. ಈಗ ಒಂದು 5-6 ಮಿನಿಟ್ಸ್ ಆಗಿದೆ. ವಾವ್, ನೋಡಿ ಫ್ರೆಂಡ್ಸ್, ಸೇಮ್ ಪಿಜ್ಜಾ ಥರನೇ ಕಾಣ್ತಿದೆ. ಯಾವುದೇ ರೀತಿ ಪಿಜ್ಜಾಕ್ಕಿಂತ ಇದು ಟೇಸ್ಟಲ್ಲಿ ಏನು ಕಮ್ಮಿ ಇರೋದಿಲ್ಲ, ಸಖತ್ ಟೇಸ್ಟಿ ಆಗಿರುತ್ತೆ. ನೋಡ್ತಿದ್ರಲ್ಲ, ಚೀಸ್ ಕೂಡ ಅಷ್ಟೇ ಕಂಪ್ಲೀಟಾಗಿ ಮೆಲ್ಟ್ ಆಗಿದೆ. ನಾನು ಕೆಳಗಡೆ ಕೂಡ ತೋರಿಸ್ತೀನಿ ದೋಸೆ ಯಾವ ರೀತಿ ಕುಕ್ ಆಗಿದೆ ಅಂದ್ಬಿಟ್ಟು. ನೋಡಿ, ಮೊದಲು ನಾನಿಲ್ಲಿ ಸೈಡ್ಸ್ನೆಲ್ಲನೂ ತೆಗಿತಾ ಇದ್ದೀನಿ, ಯಾಕಂದರೆ ದೋಸೆ ಎಲ್ಲೂ ಅಂಟಿರಬಾರ್ದು ಅಂತ. ನೋಡಿ, ದೋಸೆ ಕೂಡ ಅಷ್ಟೇ ಕೆಳಗಡೆ ಎಷ್ಟು ನೀಟಾಗಿ ಕಲರ್ ಬಂದಿದೆ ಅಂತ. ಇದೇ ರೀತಿ ನೀವು ಕುಕ್ ಮಾಡ್ಕೋಬೇಕು, ಆವಾಗಲೇ ತಿನ್ನೋದಕ್ಕೆ ಸಖತ್ ಮಜಾ ಕೊಡುತ್ತೆ ಇದು. ಈಗ ನಾನು ಪ್ಲೇಟಿಂಗ್ ಹಾಕೋತಾ ಇದ್ದೀನಿ. ಈಗ ಬನ್ನಿ ನಾವು ಇದನ್ನು ಕಟ್ ಮಾಡೋಣ. ನಿಮ್ಮ ಹತ್ರ ಪಿಜ್ಜಾ ಕಟ್ಟರ್ ಇತ್ತು ಅಂದರೆ ನೀವು ಅದರಲ್ಲೇ ಕಟ್ ಮಾಡ್ಕೊಳ್ಳಿ, ಅದು ಈಸಿಯಾಗಿ ಕೂಡ ಕಟ್ ಮಾಡ್ಬೋದು. ನಾನಿಲ್ಲಿ ಚಾಕುದಲ್ಲೇ ಕಟ್ ಮಾಡಿ ನಿಮಗೆ ತೋರಿಸ್ತಾ ಇದ್ದೀನಿ. ನಾನು ಈ ದೋಸೆ ಹಿಟ್ಟಿಗೆ ಉಪ್ಪು ಹಾಕಿರೋದ್ರಿಂದ ಇಲ್ಲಿ ಪಿಜ್ಜಾ ಟಾಪಿಂಗ್ಸ್ಗೆ ನಾನೇನು ಉಪ್ಪು ಸೇರಿಸಿಲ್ಲ. ನಿಮ್ಗೆ ಬೇಕು ಅಂತ ಇದ್ದರೆ ಒಂದು ಸ್ವಲ್ಪ ಉಪ್ಪನ್ನು ಕೂಡ ನೀವು ಸ್ಪ್ರಿಂಕಲ್ ಮಾಡ್ಕೋಬೋದು ಫ್ರೆಂಡ್ಸ್.
ನೋಡಿದ್ರಾ ಎಷ್ಟು ಚೆನ್ನಾಗಿ ಬಂದಿದೆ ಅಂದ್ಬಿಟ್ಟು. ಟೇಸ್ಟ್ ಕೂಡ ಅಷ್ಟೇ ಸಖತ್ತಾಗಿರುತ್ತೆ. ನಾನು ಇದನ್ನು ಕಟ್ ಮಾಡಿ ಕೂಡ ತೋರಿಸ್ತೀನಿ ಇದು ಯಾವ ರೀತಿ ಆಗಿದೆ ಕಂಪ್ಲೀಟಾಗಿ ಅಂತ. ನೋಡಿ ಫ್ರೆಂಡ್ಸ್, ಚೀಸ್ ಎಲ್ಲ ನೋಡಿ ಎಷ್ಟು ಚೆನ್ನಾಗಿ ಮೆಲ್ಟ್ ಆಗಿದೆ ಅಂತ. ನೀವು ಕೂಡ ಈ ಡಿಲಿಷಿಯಸ್ ಆಗಿರುವಂಥ ಪಿಜ್ಜಾ ದೋಸೆನ ಮನೇಲಿ ಟ್ರೈ ಮಾಡಿ ಹೇಗಿತ್ತು ಅಂತ ನನಗೆ ಕಮೆಂಟಲ್ಲಿ ತಿಳಿಸಿ. ವಿಡಿಯೋ ಇಷ್ಟ ಆಗಿದ್ದರೆ ಒಂದು ಲೈಕ್ ಕೊಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಮೆಂಬರ್ಸ್ ಜೊತೆ ಶೇರ್ ಮಾಡ್ತಾ ನನ್ನ ಚಾನಲ್ನ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಫ್ರೆಂಡ್ಸ್. ಥ್ಯಾಂಕ್ ಯು.